ಏನ್ ಮಚ್ಚ ಪೇಪರ್ ಓದ್ತಾ ಇದೆಯಾ? ಈ ನನ್ನ ಮಗ ಎಲ್ಲೋತ್ತವನೆ ಆ ಕಡೆ ಈ ಕಡೆ ತಿರ್ಸೋ ಅದ್ರಲ್ಲಿ ಫಿಗರ್ಗಳು ನೋಡ್ಕೊ ಹೊಂಡವನೆ. ಏನೋ ಹಂಗ ನಂಗೆ ಪೇಪರ್ ಓದಕ್ ಬರಲ್ವಾ? ಸರಿ ಓದಿ ನೋಡೋಣ. TOURS ಟೂರ್ಸ್, BUS ಬಸ್, FELL ಫೇಲ್, DOWN ಡೌನ್. ಲೇ ನೀನು ಓದಿದ್ದು ನಿನಗೆ ಅರ್ಥ ಆಯ್ತೇನಲ್ಲ, ಅರ್ಥ ಹೇಳಿ ನೋಡೋಣ. DOWN ಡೌನ್ ಅಂದರೆ ಡವ್ ಹೊಡ್ಯಕ್ಕೆ ಹೋದ. FELL ಫೇಲ್ ಅಂದರೆ ಡವ್ ಫೇಲ್ ಆಯಿತು. BUS ಬಸ್, TOURS ಟೂರ್ಸ್ ಅಂದರೆ ಆ ಬಸ್ ಕೆಳಗಡೆ ತೋರಿ ಸತ್ತೋಗ್ಬಿಟ್ಟ. ಅಯ್ಯೋ ತಿರ್ಬೋಕಿ ನನ್ನ ಮಗನೇ, ಅದು ಟೂರ್ ಬಸ್ ಫಿಲ್ ಡೌನ್ ಕಣ. ಅಂದ್ರೆ ಟೂರ್ಗೆ ಹೋಗಿದ್ ಬಸ್ಸು ಹಳ್ಳಕ್ ಬಿತ್ತು ಅಂತ ಅರ್ಥ. ಅದನ್ನ ಬಿಟ್ಟು ಬೇರೆ ಏನೇನು ಹೇಳ್ತಾ ಇದೀನಿ ನನ್ನ ಮಗನೇ. ಲೇ ಈ ಭಾಳ ಬೇಕನ್ನು ನಿನಗೆ. ಇಂಗ್ಲೀಷ್ ಪೇಪರ್ ಓದಿ ಬೇರೆಯವ್ನ ಕೈ ಕೆಳ ಕೆಲಸ ಮಾಡೋ ಬದಲು ಕನ್ನಡದವನಾಗಿ ಸೊಪ್ಪು ಮಾರ್ಕೊಂಡ್ ಬದುಕ್ಲಾ. ನೀನೇ ರಾಜ ನೀನೇ ದಿವಾನ. ಅಣ್ಣ ಒಂದು ಕನ್ನಡ ಪೇಪರ್ ಕೊಡೋಣ. ಇದೆ ಇಲ್ಲೇ ಐತಿ ತಗೊಳ ಮಸಾಲ. ಮಂಗಳಕ್ಕೆ ಕಾಲಿಟ್ಟ ಮಾಂಸ್, ಪೆಟ್ರೋಲ್ ದರ ಇಳಿಕೆ. ನೀನೇನೋ ಹೇಳ ಮಚ್ಚ, ನಮ್ಗೆ ಒಳ್ಳೆ ಟೈಮ್ ಬರ್ತೈತೆ ಕಣ. ರಾತ್ರಿ 10 ಗಂಟೆ ಮೇಲೆ ಪಟಾಕಿ ಹೊಡೆಯುವಂತಿಲ್ಲ. ಅಲ್ಲ ಮಗ, ಮಿನಿಸ್ಟ್ರು ಬರ್ತಾರೆ ಅಂತಂದ್ರೆ ರಾತ್ರಿ 12 ಗಂಟೆ ಮೇಲಾದ್ರೂ ಪಟಾಕಿ ಹೊಡಿತಾರೆ. ನಾವು ಮಾತ್ರ 10 ಗಂಟೆ ಮೇಲೆ ಪಟಾಕಿ ಹೊಡೆಯಂಗಿಲ್ವಂತೆ. ಇದ್ಯಾವ ನ್ಯಾಯ? ನೀವು ಅನ್ ಮಚ್ಚ, ಮಿನಿಸ್ಟ್ರಿಗೆ ಬುಡಕ್ಕೆ ಆಟೋ ಮಾಡ್ಬಿಟ್ಬಿಡೋಣ. ಹಲೋ ಹಾಂ ಹಾಂ ಸರಿ ಆಯ್ತು, ಕರ್ಕೊಂಬರ್ತೀನಿ ಬಿಡು. ಏನಾಯ್ತು ಮಚ್ಚ? ಮಗ ಊರಿಂದ ನಮ್ಮ ಮಾವ ಮತ್ತೆ ನಮ್ಮ ಮಚ್ಚ ಬರ್ತಾವ್ರಂತೆ, ನಾನು ಹೋಗ್ಬಿಟ್ಟು ಕರ್ಕೊಂಬರ್ಬೇಕು. ಸರಿ ಹೊರಡ್ಬಾ ಮಚ್ಚ. ಬಾಯ್ 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 ಬಾಯ್. ಬಂದಪ್ಪಯ್ಯ. ಏನು ಮಾಮ ಹಳ್ಳಿ ಬಿಟ್ಟು ಸಿಟಿ ಬಂದುಬಿಟ್ಟಿದ್ದೀರಾ? ಏನು ಸಮಾಚಾರ? ನಿಮ್ಮ ಮಗ ನೋಡಿದ್ರೆ ಅಡಿಕೆ ಮರತ್ತಾರೆ ಉದ್ದಕ್ಕೆ ಬೆಳೆದ್ಬಿಟ್ಟವನೇ. ಏನು ಮಾಡಪ್ಪ, ನಾನಂತೂ ಉದ್ದು ಬೆಳೆದಿಲ್ಲ, ಅದಕ್ಕೆ ನನ್ನ ಮಗನಾರ ಉದ್ದು ಬೆಳೆಸಿದ್ದೀನಿ. ಸರಿ ನಡ್ರಿ ಹೋಗೋಣ. ಅಪ್ಪಯ್ಯ ಹುಷಾರಪ್ಪಯ್ಯ, ನಿಧಾನಕ್ಕೆ ಬರೀ. ಮಂಜ BA ಮುಗಿಸಿ 2 ವರ್ಷ ಆದರೂ ಒಂದು ಕೆಲಸ ಸಿಗ್ನಿಲ್ವಲ್ಲ. ನನ್ನ ಜನ್ಮಕ್ಕೋಸಿ ಬೆಂಕಿ ಹಾಕ. ಯಾಕೋ ಯೋಚನೆ ಮಾಡ್ತೀಯಾ? ಬೆಂಗಳೂರಲ್ಲಿ ಎಂತೆಂಥ ನನ್ನ ಮಕ್ಕಳು ಕೆಲಸ ಸಿಗುತ್ತಂತೆ, ನಿನಗೆ ಸಿಗಲ್ವಾ? ಇಂಟರ್ನೆಟಲ್ಲಿ ಜಾಬ್ ಸರ್ಚ್ ಮಾಡಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಆಯ್ತು ನಡಿ. ನೋಡ್ರಪ್ಪ, ಆನ್ಲೈನ್ ಅಪ್ಲೈ ಮಾಡ್ತಾರಂತ ಬಿಟ್ರೆ ಆನ್ಲೈನ್ ಮಕ್ಕಳೂ ಮಾಡ್ತಾರಂತ. ಯಮವ ನಿಂದೆ ಟರ್ನ್ ಹಾಕೋ. ನೋಡ ಗುಲಾಮಣ್ಣ. ಮಂಜ ಅಪ್ಪ, ಅವ್ರು ಜಾಬ್ ಅಪ್ಲಿಕೇಶನ್ ಹಾಕಿದ್ನಲ್ವಾ, ಇವತ್ತು ಇಂಟರ್ವ್ಯೂ ಬರೀ ಅಂತ ಲೆಟರ್ ಕಟ್ಸರ್ ಕಣೋ. ಲೋ ಬಿಡತ್ತದ, ನೀನ್ ಕಿರ್ಚ ನೋಡ್ರಿ ಕೆಲ್ಸನೇ ಸಿಕ್ತು ಅನ್ಕೊಂಡಿಕಲ್ಲ. ಅಪ್ಪ ನೀನ್ ಹೇಳ್ತಿದ್ದೆ ಈ ಸೋಂಬೇರಿ ಕೆಲ್ಸಕ್ ಬಾರ್ದಾನು ಅಂತ. ಇವಾಗ ನೋಡು, ಅವ್ರಿಗೆ ಲೆಟರ್ ಕಳ್ಸಿದಾರೆ ಇಂಟರ್ವ್ಯೂವರೆಗೂ. ಹೋಗ್ತೀನಿ, ಪಾಸ್ ಮಾಡೇ ಮಾಡ್ತೀನಿ, ಕೆಲಸ ಗಿಟ್ಟಿಸ್ಕೊತೀನಿ. ಅದೆಲ್ಲ ಬಿಡು, ನನ್ನ ಹತ್ರ ಬುಕ್ಸ್ ಅವೆ, ಅದರಲ್ಲಿ ಕ್ವಶನ್ಸ್ ಅವೆ, ಓದ್ಕೊಂಡ್ಬಿಟ್ಟು ಇಂಟರ್ವ್ಯೂ ರೆಡಿ ಆಗುವಂತೆ ನಡಿ. ಸರಿ ನೀವು ರೆಡಿಯಾಗಿ ನಾನು ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಅಪ್ಪ ಇವತ್ತೆಲ್ಲೋ ಹೋಗ್ಬೇಡ, ಮನೇಲೇ ಇರ್ ನೀನು.
ಏಯ್ ದೇವಸ್ಥಾನಕ್ಕೆ ತಾನೆ ಹೋಗ್ ಬರ್ಲಿ ಬಿಡ್ಲಾ? ನಾವು ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ದೇವಸ್ಥಾನದ ಅವ್ರು ಬೇರೆ ದೇವಸ್ಥಾನಕ್ಕೆ ಹೋಗ್ತಾರೆ. ನಿನ್ ಇಂಟರ್ವ್ಯೂ ಲೆಟರ್ ಬಂದಿರೋ ಖುಷಿಗೆ ಹೋಗ್ ಬರ್ಲಿ ಬಿಡ್ಲಾ? ಆಯ್ತು ಒಂದ್ ದಿವಸ ಹೋಗು. ಇರೋ ನಿಂಗೆ ಬುಕ್ ತಂದು ಕೊಡ್ತೀನಿ ಆಯ್ತಾ? ಇಂಟ್ರೋ ಕೆಲ್ಸ ಇಂಟರ್ವ್ಯೂ ತಗೋತಾರಂತ ಎಲ್ಲ Sorry, ಅಮ್ಮಗೆ ಇಂಗ್ಲಿಷಲ್ಲೇ ಕುಯ್ಬೇಕು. ವೇರಿ ಇಂಟರ್ವ್ಯೂ ಟೇಕಿಂಗ್. give me your resume. Go there. ಕನ್ನಡದಲ್ಲಿ ಮಾತಾಡೋದು. Yes, come in. Take a seat. What's your name? ಜ್ಞಾನೇಶ ಸರ್. What's your qualification? ಹೋಟೆಲಲ್ಲಿ ಓದಕ್ಕೆ ಬರಲ್ಲ ನಿಮಗೆ. ಏನ್ರಿ ನೀವು ಮುಟ್ಟಿದ್ರು ಇಟ್ಟು ಬರೋ ಹೋಟೆಲ್ ನೀವು ಚೆನ್ನಾಗಿ ಮುಗಿಸ್ಕೊಂಡು ಸ್ಟೈಲು ಭಾರತದಲ್ಲಿ ಜನಸಂಖ್ಯೆ ಕಮ್ಮಿ ಮಾಡೋದು ಏನ್ ಮಾಡಬೇಕು? ಸಿಂಪಲ್ ಸರ್. ಎಲ್ಲ ಮದುವೆ ಆಗೋದು ಬಿಟ್ಬಿಡ್ಬೇಕು. ಇವ್ರೆ ನಮ್ಮ ಭಾರತದ ರೂಪಾಯಿ ಮೌಲ್ಯ ಬೀಳ್ತಾ ಇದೆ ಅಲ್ವಾ? ಸರಿ ಹೋಗಿ ನಾವೇನ್ ಮಾಡ್ಬೇಕು? ಮೇಡಮ್ ಸರಿ ಹೋಗೋದು ಬಿಡ್ಲಿ. ಅದೆಲ್ಲ ಬೀಳ್ತದೆ ಅಂತ ಹೇಳಿದ್ರಲ್ಲ, ಸ್ವಲ್ಪ ಅಡ್ರೆಸ್ ಕೊಟ್ರೆ ಹಂಗೆ ಕೆಚ್ಚಕ್ಕೆ ಹೋಗ್ಬಿಡ್ತೀನಿ. ನಮ್ಮ ದೇಶದ ಸಾಲ ಎಷ್ಟು? ಸರ್ ನಮ್ಮಪ್ಪ ಮಾಡಿರೋ ಸಾಲನೇ ನನ್ಗೆ ಗೊತ್ತಿಲ್ಲ. ಇನ್ನು ದೇಶಕ್ಕೆ ಹೋಗ್ಬಿಟ್ರಲ್ಲ ಸರ್ ನೀವು. ನೋಡಿ ನಮ್ಮ ದೇಶದ ರಾಷ್ಟ್ರಗೀತ ಬರ್ತಾರೆ ಆದ್ಮೇಲೆ ಮೇಡಮ್ ಯೋಗರಾಜ್ ಭಟ್ರು. ಸಿಂಪಲ್ ಒಂದು ಕ್ವಶನ್ ಕೇಳ್ತೀನಿ, ಸಿಂಪಲ್ ಆಗಿ ಆನ್ಸರ್ ಮಾಡಿ. ಇಲ್ಲಿಗೆ ಬಾಳೆ ಹಾಕ್ತೀವಿ. ಸರ್ ಇಲ್ಲಿಗೆ ಅಳಾಡ್ತಿದೆ ಸರ್. ಸರ್ ಮೇಡಮ್ ಸರ್ ಏನ್ ಸರ್ ಇಂಗ್ಲೀಷ್ ಬರಲ್ಲ ನಿಮ್ಗೆ ಬೈತಾರೆ ಸರ್. ಯಾವಾಗ ನೀ ಅಳ್ತಾ ಇದ್ಯಾ? ನಾನು ಇಂಟರ್ವ್ಯೂ ಹೋಗಿದ್ನಲ್ಲ, ಹೋಗಿದ್ದಲ್ಲ. ಬಿಟ್ಟೆ ಕಣಲೆ. ಯಾಕೋ? ಲೇ ಎಲ್ಲ ಇಂಗ್ಲೀಷಲ್ಲೇ ಕೇಳ್ತಾರೆ ಕಣ, ಒಂದು ಕನ್ನಡ ಕೇಳಲ್ವಾ? ಕನ್ನಡ ಮೀಡಿಯಮ್ ಅವ್ರು ಓದೋರ್ಗೆ ಒಂದು ಕೆಲಸ ಸಿಗ್ಬಾರ್ದೇನೋ? ಮಾತ್ರ ಪಾಸ್ ಐತೆ ಬಿಡಲ್ಲ. ಬಿಡ ತಲೆ ಕೆಡ್ಸ್ಕೊಬೇಡ. ಇಂಗ್ಲೀಷ್ ನಾನು ಹಿಂಗೆ ಹೇಳ್ಕೊಡ್ತೀನಿ ಬಾರ್ಲಾ. ಬುಕ್ ಓದ್ಬಿಟ್ಟು ಇಂಗ್ಲೀಷ್ ಕಲಿಯುವಂತೆ ಬಾರ್ಲಾ. ಇಲ್ಲ ನಮ್ಮಪ್ಪ ಬೆಳ್ಬೆ ಏನೇ ಕುಡ್ಕೊಂಡ್ಬಿಟ್ಟಾನೆ. ಎಲ್ಲ ನಮ್ಮ ಮಂಜು ದಯ ಕಣಲ್ಲ. ಅಯ್ಯೋ ಮಂಜ, ನಮ್ಮಪ್ಪ ನಾಡ್ ಮಾಡ್ಬಿಡ್ತೆ ಕಣಲ್ಲ ನೀನು. ಬಾರ ನೀನ್ ತಲೆ ಕೆಡ್ಸ್ಕೊಬೇಡ ಬಾರಲ್ಲ. Yes, come in. Take a seat. Thank you, sir. What's your name? Mr. Ganesh, sir. ಜ್ಞಾನಿ, ಇಂಡಿಯಾ ಎಕಾನಾಮಿಕಲಿ ಡೆವಲಪ್ ಆಗಬೇಕಂದ್ರೆ ಏನ್ ಮಾಡಬೇಕು? ಸಿಂಪಲ್ ಸರ್. ಸ್ವಿಸ್ನಲ್ಲಿ ಅಮೌಂಟ್ ಎಲ್ಲ ಇಂಡಿಯಾಗೆ ತರಿಸಿ ಇಂಡಿಯಾದಲ್ಲಿರೋ ಕೈಗಾರಿಕೆಗಳ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇಂಡಿಯಾ ಆಟೋಮೆಟಿಕ್ ಡೆವಲಪ್ ಆಗುತ್ತೆ ಸರ್. ನಮ್ಮ ಭಾರತದ ಎಜುಕೇಶನ್ ಸಿಸ್ಟಮ್ ಅಮೆರಿಕ ಎಜುಕೇಶನ್ ಸಿಸ್ಟಮ್ ತರ ಆಗಬೇಕು. ನಾವೇನ್ ಮಾಡ್ಬೇಕು? ಆ ಕಾನ್ಸೆಪ್ಟೇ ತಪ್ಪು ಮೇಡಮ್. ಇಂಡಿಯಾ ಎಜುಕೇಶನ್ ಸಿಸ್ಟಮ್ ಅಮೆರಿಕ ಎಜುಕೇಶನ್ ಸಿಸ್ಟಮ್ಗಿಂತ ಉತ್ತಮವಾಗಿದೆ. ಇಲ್ಲಿ ಓದ್ತವ್ರನ್ನ ಅಲ್ಲಿಗೆ ಕೆಲಸ ಕರೆಸ್ಕೊತಾವ್ರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಇರಬೇಕಾದ ಮುಖ್ಯ ಲಕ್ಷಣಗಳು ಕಾನ್ಫಿಡೆನ್ಸ್ ಸರ್. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ರೆ ಬಿಸ್ನೆಸ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಸರ್. ಬಿಸ್ನೆಸ್ ಮೇಲೆ ಕಾನ್ಫಿಡೆನ್ಸ್ ಬಂದ್ರೆ ಈ ಬಿಸ್ನೆಸ್ ಆಟೋಮೆಟಿಕಲ್ ಡೆವಲಪ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸೋಡಿ ಬಾರೋ ಹಾಡು ಬಾರೋ ಕೂಡು ಬಾರೋ ಯಾರ ಹೀರ? ಮಂಜ ಅಪಾರ್ಟ್ಮೆಂಟ್ ಆರ್ಡರ್ ಸಿಕ್ತಪ್ಪ ಕೆಲ್ಸಕ್ಕೆ. ಅಪಾರ್ಟ್ಮೆಂಟ್ ಆರ್ಡರ್ ಸಿಕ್ತ ಮಂಜ. ಸೂಪರ್ ಬಿಡಲಿ. ಆಯ್ತು ನೋಡ್ಕೊ ಹೊಡಿಯಲ್ಲ. ನಾನು ಸೀರಿಯಸ್ ಆಗಿ ಮಾತಾಡ್ತೀನಿ, ಕಾಮಿಡಿ ತರ 100 ರೂಪಾಯಿ ಕೇಳ್ತಾ ಇದೀಯಾ? ಮತ್ತೆಲ್ಲ ಪಾರ್ಟಿ. ಈಗ ತಾನೇ ಕೆಲಸ ಸಿಕ್ಕ ಸುಮ್ಮನೆ ಪ್ರಶ್ನೆ ತಿಂಗಳ ಸಂಬಳ ಬರ್ಲಿ, ನಮ್ ಸಮಸ್ಯೆ ಎಲ್ಲ ತೀರೋಗ್ಲಿ, ಆಮೇಲೆ ಕೊಡ್ತೀನಿ. ಆಯ್ತು ಬಿಡಲ್ಲ.
ಅಪ್ಪ ಅಪ್ಪ ನೀವು ಎದ್ದಾಳಪ್ಪ, ಕಾಫಿ ಮಾಡು, ಬೆಳಗಾಯ್ತು. ಅಪ್ಪ ನಿನ್ನೊಳಗೆ ಗೋಳಪ್ಪ, ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೂ ಬಿಡೋದು. ನೀವು ನಾನೇ ಮಾಡ್ಕೊಂಡು ಬರ್ತೀನಿ. ಅಪ್ಪ ಅವನೇ ಹೋದಪ್ಪ, ಎದ್ದಾಳಪ್ಪ. ಅಪ್ಪ ಎದ್ದಾಳಪ್ಪ. ಅಪ್ಪ 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 ಮಂಜ ಅಪ್ಪ 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 ಏನಾಯ್ತು ಅಪ್ಪ? ಮಂಜ ಅಪ್ಪ ಎದ್ದೇಳ್ತಲ್ಲ ಮಂಜ. ಅಪ್ಪ ಅಪ್ಪ ಎದ್ದೇಳಪ್ಪ. ಅಪ್ಪ 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 ಎದ್ದೇಳಪ್ಪ. ಅಪ್ಪ ಎದ್ದೇಳಪ್ಪ. ಅಪ್ಪ ಬದುಕಿರ್ಬೇಕಾದ್ರೆ ಹೇಳಿದೆ ಕುಡಿಬೇಡ ಕಣಪ್ಪ, ಕುಡಿಬೇಡ ಅಂತ. ಕುಡ್ದು ಅಪ್ಪ ಎದ್ದೇಳಪ್ಪ. ಅಪ್ಪ ಅಪ್ಪ ಇರ್ಬೇಕಾದ್ರೆ ಕುಡಿಬೇಡಪ್ಪ ಅಂತ ಇಷ್ಟೇ ಹೇಳಿದ್ರು ಕೇಳಿಲ್ಲ. ಈಗ ಹೇಳ್ತೀನಿದ್ರು ಹೇಳಕ್ಕೆ ನಮ್ಮ ಅಪ್ಪನೇ ಬದುಕಿಲ್ಲ. ನಮ್ಮ ಅಪ್ಪಂದು ಸಾವಲ್ಲ ಕಣ, ಕೊಲೆನಾ? ಯಾರು ಮಾಡಿದ್ರು ಅಂತ ಹೇಳು, ನಾಳೆ ಹೋಗೋ ಕತೆನ ಮುಗಿಸ್ಬಿಡೋಣ. ಆಲ್ಕೋಹಾಲ್ಗೆ ಮನುಷ್ಯ ಅಡಿಟ್ ಆಗ್ತಾನೆ ಅಂತ ಗೊತ್ತಿರೋ ಪರ್ಮಿಷನ್ ಕೊಟ್ರಲ್ಲ ಗೌರ್ನಮೆಂಟ್. ನಮ್ಮ ಏರಿಯಾದಲ್ಲಿ ಸಾರಾ ಅಂಗಡಿ ಓಪನ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟನಲ್ಲ MLA ಬಾರ್ ಓನರ್, ಅವರೇ ಕಣ ನಮ್ಮ ಅಪ್ಪನ ಸಾವು ಕಾರಣ. ಹಾಗಾದ್ರೆ ನಿಮ್ಮ ಅಪ್ಪ ಏನು ದೊಡ್ಡ ಸಾಚನಾ? ಅವ್ರದ್ದೇನೋ ತಪ್ಪಿಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಾ? ಹಂಗಲ್ಲ ಮಂಜ, ಒಂದು ಎಲೆಕ್ಟ್ರಾನಿಕ್ ವೈರಿಗೆ ಒಂದು ಮಗು ಸಿಗಾಕೊಂಡು ಸತ್ತೋದ್ರೆ ಅದೇ ಬೆಸ್ಕಾಂ ಅಧಿಕಾರಿಗಳಿಗೆ ಹೋಗ್ತಾರೆ. ಅದೇ 1000 ಜನ ಸಾರಾಯಿ ಅಂಗಡಿಯಿಂದ ಸಾಯಿಸಿದ್ರೆ ಮತ್ತೆ ಪರ್ಮಿಷನ್ ಕೊಟ್ಟು ತಿರ್ಗಾ ರೀಓಪನ್ ಮಾಡ್ತಾರೆ. ಇದು ವಿರುದ್ಧ ಹೋರಾಡಕ್ಕೆ ಯಾರು ಇಲ್ಲ ಅಂತ ಕಣೋ. ಹೋರಾಟ ಮಾಡೋಕ್ಕೆ ಯಾರು ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಮ ಅಪ್ಪನಂತ ದಿನೇ ಎಷ್ಟೋ ಜೀವಗಳು ಬಲಿಯಾಗಬೇಕಾಗುತ್ತೆ. ನಡಿ, ಈ ಹೋರಾಟ ನಮ್ಮಿಂದನೇ ಪ್ರಾರಂಭ ಆಗಲಿ. ನಾಳೆನೇ MLA ಆಫೀಸ್ ಮುಂದೆ ಕೂತ್ಕೊಂಡು ಧರಣಿ ಮಾಡೋಣ. ನಡಿ. ಮಂಜ ಫೋನ್ ಮಾಡ್ತಾನೆ. ಹೇಳೋ ಮಂಜ, ನಾನು ಧರಣಿ ಕೊಡ್ಬೇಕಾ? ಎಲ್ಲಿ? ಅವನ ಆಫೀಸ್ ಹತ್ರ ಏನು ಬೇಡ ಕಣೋ, ನಾನೇ ಒಂದು ಪ್ಲೇಸ್ ಹೇಳ್ತೀನಿ, ಅಲ್ಲಿ ಹೋಗೋಣ. 10:30ಗೆ ರೆಡಿಯಾಗಿರ್ರಿ, ಬರ್ತೀನಿ. ಅವನಲ್ಲಿ ಪಕ್ಕ ಸಿಕ್ಕೇ ಸಿಗ್ತಾನೆ. 10:30ಗೆ ರೆಡಿಯಾಗಿರಿ, ಹೋಗೋಣ. ಸರಿ ಮತ್ತೆ. ನಮಸ್ಕಾರ MLA ಸಾಹೇಬ್ರಿಗೆ. ನಮಸ್ಕಾರ. ಏನೋ ಸಮಾಚಾರ? ಬೆಳಗ್ಗೆ ಬಂದ್ಬಿಟ್ಟಿದ್ಯಾ? ಸುಮ್ಮನೆ ಹಂಗೆ ಬಂದೆ. ನೀವೇನು ಬೆಳಗ್ಗೆನೆ ಯಾವುದೋ ವಿಡಿಯೋ ನೋಡ್ತಾ ಇದ್ದೀರಾ? ಯಾರ MMS ಕಳ್ಸಿದ ಕಣ, ಅದೇ ನೋಡ್ತಾ ಇದ್ದೀನಿ. ಹೌದಾ? ಮತ್ತೆ ಚೆನ್ನಾಗಿದ್ದೀರಾ? ಏನ್ ಈಚೆ ಗಲಾಟೆ? ಏನೋ ನಿಮ್ ವಿಷಯ, ಏನೋ ಸಮಾಚಾರ ನಿಮ್ದು? ಸರ್ ಏನಿಲ್ಲ ಸರ್, ನಮ್ಮ ಏರಿಯಾದಲ್ಲಿ ಇರೋ ಸಾರಾಯಿ ಅಂಗಡಿನ ಮುಚ್ಚಿಸ್ಬೇಕು ಸರ್. ಇದನ್ನ 1000 ಜನ ಸಾಯ್ತವ್ರು ಸರ್, 1000 ಕುಟುಂಬ ಹಾಳಾಯ್ತೈತೆ ಸರ್. ದಯವಿಟ್ಟು ಕರ್ನಾಟಕದಲ್ಲಿ ಇರೋ ಎಲ್ಲ ಸಾರಾಯಿ ಅಂಗಡಿ ಮುಚ್ಚಿಸ್ಬೇಕು ಸರ್. ಏನ್ ನಿಮ್ಮ ಅಪ್ಪ ಸತ್ರೆ ಸಾರಾಯಿ ಅಂಗಡಿ ಮುಚ್ಚಬೇಕಾ? ಹೋಗಿ ನಿನ್ನ ಹರಿಕತೆನ ದೇವಸ್ಥಾನದ ಮುಂದೆ ಹೇಳು, ನಮ್ಮ ಹತ್ರ ಬಂದು ಹೇಳ್ಬೇಡ. ಇವ್ರ ಅಪ್ಪ ಸತ್ರಂತೆ ಸಾರಾಯಿ ಅಂಗಡಿ ಮುಚ್ಚಿಸ್ಬೇಕಂತೆ. ಏನ್ ನಿಮ್ಮಪ್ಪ ರಾಜೀವ್ ಗಾಂಧಿನ ಇಲ್ಲ ಮಹಾತ್ಮ ಗಾಂಧಿನ? ಅಂತವ ಸತ್ತಾಗ್ಲೇ ಒಂದೇ ದಿನ ಬಾರ್ ಅಂಗಡಿ ಮುಚ್ಚಿರೋದು. ಯಾರೋ ನೀನು ಮಾತಾಡ್ತಾ ಇರೋದು MLA ಜೊತೆ ಸೈಲೆಂಟ್ ಆಗಿ ನಿಂತ್ಕೋ. ಬಾರ್ ಓನರ್ ಆಗ್ಬಿಟ್ರೆ ಅವ್ನಿಗೆ ಹೆದರ್ಕೋಬೇಕಾ? ನಾಳೆಯಿಂದ ನಿನ್ನ ಸಾರಾಯಿ ಮುಚ್ಚಿಸ್ಲೇಬೇಕು. ಮಿಸ್ಟರ್ ಜ್ಞಾನೇಶ ಸರ್. ಜ್ಞಾನೇಶ, ಈ ವಿಷಯ ನಾನು ಅಸೆಂಬ್ಲಿಯಲ್ಲಿ ಎಲ್ಲರೂ ಪ್ರಸ್ತಾವನೆ ಮಾಡ್ತೀನಿ. ಅವರೆಲ್ಲ ಇದ್ ಮಾಡಾದ್ಮೇಲೆ ಬಾರ್ ಮುಚ್ಚಿಸ್ತೀನಿ, ನಾನು ಮಾಡ್ತೀನಿ. ನೀವು ಹೋಗ್ರಿ, ಯಾಕೆ ಜಗಳ ಆಡ್ತೀರಿ? ಈಗ ಸುಮ್ಮನೆ ಇರ್ರಿ. ಆಗಲ್ಲ ಸರ್, ನಾಳೆಯಿಂದಲೇ ಮುಚ್ಚಿಸ್ಲೇಬೇಕು. ನನ್ನ ಮಗ ಜ್ಞಾನಿ ನನ್ನ ಬಾರನ್ನೇ ಮುಚ್ಚಿಸ್ಬೇಕು ಅಂತ ನೋಡ್ತಾ ಇದ್ದಾನೆ. ನನ್ನಕ್ಕೆ ಬೆರಳು ತೋರಿಸಿ ಮಾತಾಡ್ತಾನೆ. ಅವನ್ ನನಗೆ ಬೇಕು.
ಅಣ್ಣ ಒಂದೇ ಒಂದಿನ ಟೈಮ್ ಕೊಡಿ ಅಣ್ಣ, ನಾನು ಹುಚ್ಚಿನ ಆಗ್ಬಿಡ್ದಂಗೆ ಹೊಡೆದು ನಿಮ್ಮ ಕಾಲ್ ಮುಂದೆ ತಂದಾಕ್ತೀನಿ ಅಣ್ಣ. ಹ್ಞೂ ಅಣ್ಣ, ಒಂದೇ ಒಂದಿನ ಟೈಮ್ ಸಾಕು. ಅದೇನ್ ಮಾಡ್ತೀರೋ ಬೇಕಾ ಮಾಡ್ರೋ, ಅಪ್ಪ ನನ್ಗೆ ಬೇಕು. ಲೋಕ್ ಜ್ಞಾನಿ, ಇಷ್ಟೊಂದು ಹತ್ರ ಒಳ್ಳೇದಲ್ಲ ಕಣೋ. ನಾನು ನೀನು ನಿಮ್ಮಪ್ಪ ನಾವೆಲ್ಲ ಆ ಬಾರ್ ಓನರು ಮತ್ತು MLAಗೆ ಲೆಕ್ಕಕ್ಕೆ ಇಲ್ಲ ಕಣೋ. ನೀನು ಅವತ್ತು ಅವ್ರ ಹತ್ರ ಅದನ್ನು ನಡ್ಕೊಬಾರ್ದಾಗಿದ್ಲಿ. ಹಂಗಂದ್ರೆ ಅವ್ನು ಹೇಳ್ದಂಗೆ ಕೇಳ್ಕೊಂಡ್ ಬರ್ಬೇಕಾಯ್ತಾ? ಇಲ್ಲ ಕಣಗ್ರಾನಿ, ನಮ್ಮ ಮಂಜ ಆಲ್ರೆಡಿ ಕೋರ್ಟಲ್ಲಿ ಕೇಸ್ ಹಾಕವನೆ. ಇನ್ನೇನು ನಾಳೆ ತೀರ್ಪು ಬರುತ್ತೆ, ಆ ಬಾರ್ ಮುಚ್ಚುತ್ತೆ, ಅಲ್ಲಿ ಗಂಟ ತಡ್ಕೋ. ಹ್ಞೂ ಕಣೋ, ಒಂದು ಹೇಳ್ದಂಗೆ ಕೇಳೋ, ನಿಮಗೆ ಒಳ್ಳೇದು ಕಣೋ. ಎಲ್ಲೋ ಒಬ್ಬೊಬ್ಬನೇ ಓಡಾಡಕ್ಕೆ ಹೋಗ್ಬೇಡ, ಏನು ಆಯ್ತಾ? ಆಯ್ತು, ನಿಮ್ಮ ಮನೆಗೆ ಹೋಗ್ರಿ, ನಮ್ಮ ಬರ್ತೀನಿ. ಸರಿ ಕಣ, ಬಾಯ್. ಹುಷಾರು. ಹಾಂ, ಹಲೋ ಅಣ್ಣ, ಎಲ್ಲಿದ್ದೀರಾ ಅಣ್ಣ? ಜ್ಞಾನಿ ಸಿಗಾಕೋಣ, ಬನ್ನಿ ಅಣ್ಣ. ಹಾಂ, ಆಯ್ತಣ್ಣ. ಎಷ್ಟು ನನಗೆ ಪೆರಡ್ ತೋರಿಸಿ ಮಾತಾಡ್ತೀಯ, ನನ್ನ ಪಾರನ್ನೇ ಮುಚ್ಚೋಕ್ ನೋಡ್ತೀಯ. ಸೂರ್ಯ ಹುಟ್ಟೋವರೆಗೂ, ಚಂದ್ರ ಮುಳುಗೋವರೆಗೂ, ಗಾಳಿ ಬೀಸೋವರೆಗೂ, ನೀರು ಹರಿಯೋವರೆಗೂ ಬಾರ್ ಅನ್ನೋದು ಭೂಮಿ ಮೇಲೆ ಪರ್ಮನೆಂಟ್. ಅದನ್ನ ಮುಚ್ಚಕ್ಕರು ನಿಮ್ಮಂಥವ್ರ ಕಥೆನ ನಾನೇ ಬಿಟ್ಬಿಡ್ತೀನಿ. ನನ್ನಕ್ಕೆ ವಿರುದ್ಧ ಮಾತಾಡ್ತಾನೆ. ಎತ್ಕೊಂಡೋಗಿ ಅವನ್ ಮನೆ ಮುಂದೆ ಬಿಸಾಕ್ರೋ. ಮಗ, ಹೇಳೋ. ಕೋರ್ಟಲ್ಲಿ ತೀರ್ಪು ನಮ್ಮ ಕಡೆನೇ ಆಯ್ತು ಕಣೋ. ಹೌದಾ? ನಾಳೆ ಆ ಬಾರ್ ಮುಚ್ಚುತ್ತೆ. ಕಾಂಗ್ರೆಸ್ ಮಗ. ಥ್ಯಾಂಕ್ಸ್ ಮಗ. ಜ್ಞಾನೇಶ ಎಲ್ಲಿ? ಎಲ್ಲ ಗೊತ್ತಿಲ್ಲ ಕಣ, ಬೆಳಗ್ಗೆಯಿಂದ ಫೋನ್ ಮಾಡಿಲ್ಲ. ಫೋನ್ ಮಾಡ್ತಿದ್ದೀರಾ? ಸರಿ, ಜಲ್ದಿ ಮಾಡು. ನಾಟ್ ರೀಚೇಬಲ್ ಬರ್ತಾಯ್ತು. ಸರಿ ನಡಿ, ನಾವೇ ಹೊಡ್ಕೊಂಡು ಹೋಗೋಣ. ಸರಿ ಬಾ. ಹೌದಾ? ಅಲ್ಲೋಡ ಮಗ, ಜ್ಞಾನಿ. ಜ್ಞಾನಿ, ನೇನಿ ಜ್ಞಾನಿ, ನೇನಿ ಸತ್ತೋಗ್ತು ಅನ್ಕೊಂಡು. ಅಯ್ಯೋ ಜ್ಞಾನಿ, ನೇನಿ, ಜ್ಞಾನಿ. ಇವನ್ ಸಾವು ಕಾರಣ ಆದವ್ರನ್ನ ನಾನು ಸುಮ್ಮನೆ ಬಿಡೋದ ಐತೆ ನನ್ನ ಮಕ್ಕಳಿಗೆ. ನಾನು